ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹಮದ್ ಮೈಸೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರನ್ನ ಬದಲಾಯಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಸಿದ್ದರಾಮಯ್ಯ 2028ರವರೆಗೆ ಸಿಎಂ ಆಗಿರ್ತಾರೆ. ಸಿದ್ದರಾಮಯ್ಯನವರನ್ನ ಇಳಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಇವರು ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಮೊನ್ನೆ ತಾನೇ ಹೈಕಮಾಂಡ್, ನಮ್ದು ಹೈಕಮಾಂಡ್ ಪಕ್ಷ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಅಂದರು. ಈಗ ಇಳಿಸೋಕ್ಕೆ ಯಾರ ಕೈಲೂ ಆಗಲ್ಲ ಅಂತಾರೆ. ಸಿದ್ದರಾಮಯ್ಯನವ್ರ ಕುರ್ಚಿ ಭದ್ರವಾಗಿದೆ. ಸೊ ಹೈಕಮಾಂಡ್ ಬಿಟ್ಟು ಯಾರ ಕೈಯಲ್ಲೂ ಸಿ ಎಂರನ್ನ ಇಳಿಸೋಕ್ಕಾಗಲ್ಲ. ಓಕೆ, ಹೈಕಮಾಂಡ್ ಅಂದರೆ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಇಳಿಸ್ಬೋದು ಅಂತ. ಸಿದ್ದರಾಮಯ್ಯನವ್ರನ್ನ ಇಳಿಸೋದಕ್ಕೆ ಇಲ್ಲಿ ಸ್ಥಳೀಯ ನಾಯಕರ ಕೈಲಿ ಆಗಲ್ಲ ಅಂತ ಅವ್ರು ಹೇಳಿರೋದು. ಅವರು ಅಭಿಪ್ರಾಯ ಅವ್ರು ಹೇಳ್ತಾರೆ, ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ನಾನು ಭಾವಿಸ್ತೀನಿ 28ವರೆಗೂ ಅವರೇ ಇರ್ತಾರೆ ಅಂತ ನನ್ನ ಅಭಿಪ್ರಾಯ. ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈ ಬದಲಾವಣೆ ಮಾಡಬೇಕಾದ್ರೆ ಯಾರು ತೀರ್ಮಾನ ತೊಗೊಳ್ಬೇಕು? ನಮ್ಮಿಂದ ನಿಮ್ಮಿಂದ ಸಾಧ್ಯ ಇಲ್ಲ. ಈ ಬದಲಾವಣೆ ಆಗಬೇಕಾದ್ರೆ ಮಾನ್ಯ ರಾಹುಲ್ ಗಾಂಧಿ ಅವರು, ACC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ನಾಯಕಿಯಾದಂಥ ಸೋನಿಯಾ ಗಾಂಧಿ ಅವರು ತೀರ್ಮಾನ ಮಾಡಬೇಕಾಗಿರೋದು. ನಮ್ಮಿಂದ ಯಾರು? ಈಗ ಮಾನ್ಯ ಮುಖ್ಯಮಂತ್ರಿ ಏನಂದರು, ನಮ್ಮ ಹೈಕಮಾಂಡ್ ಹೇಳ್ತಾರೆ, ಅದಕ್ಕೆ ನಾನು ಬದ್ಧ ಅಂತ ಮಾನ್ಯ ಮುಖ್ಯಮಂತ್ರಿ ಮೊನ್ನೆ ಮೈಸೂರಲ್ಲೂ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಬೆಳಗಾಮಲ್ಲೂ ಹೇಳಿದ್ದಾರೆ, ನಮ್ಮ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಾನು ಬದ್ಧ ಅಂತ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ. ನಾವು ಅದೇ ಹೇಳ್ತಾ ಇರೋದು, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ನಿರ್ಧಾರ ತೀರ್ಮಾನ ತೊಗೊಳ್ತಾರೆ ಅದಕ್ಕೆಲ್ಲ ನಾವು ಬದ್ಧ. ಅವ್ರಿಗೆ ಗೆರೆ ಹಾಕಿದ್ದು ನಾವು ಗೆರೆ ದಾಟಲ್ಲ. ಈಗ ನಾನೇನಂದೆ, ಅವ್ರಿಗೆ ಬದಲಾವಣೆ ಮಾಡಬೇಕು, ಯಾರಿಂದನೂ ಸಾಧ್ಯ ಇಲ್ಲ. ಹೈಕಮಾಂಡ್ ಮಾತ್ರ ಸಾಧ್ಯ ಅಂದಿಲ್ವ ನಾನು? ಅದಕ್ಕಿಂತ ಮುಂಚೆ ಏನಂದೆ, ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿ. ಓಕೆ, ಇದನ್ನು ಸುಮಾರು ಸರ್ತಿ ಹೇಳಿದ್ದಾರೆ ಜಮೀರ್. ಇಲ್ಲಿರೋರ ಕೈಲಿ ಯಾರ ಕೈಲೂ ಆಗಲ್ಲ, ಅವರೇ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವೈಯಕ್ತಿಕ ಅಭಿಪ್ರಾಯ, ಅಲ್ಟಿಮೇಟ್ಲಿ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಕಾಮನ್, ಪ್ರತಿದಿನ ಇದೇ ಸ್ಟೇಟ್ಮೆಂಟ್ ಇವ್ರದ್ದು. ಪ್ರತಿದಿನ ನೀವು ಯಾವಾಗ ಹೋಗಿ ಕೇಳಿದ್ರು ಇದೇ ಹೇಳ್ತಾರೆ. ಅದನ್ನೇ ಈಗ ಮತ್ತೆ ಮೈಸೂರಿನಲ್ಲಿ ರಿಪೀಟ್ ಮಾಡಿದ್ದಾರೆ. ಯಾರ ಕೈಲೂ ಇಳಿಸೋಕ್ಕಾಗಲ್ಲ ಅಂತಂದರೆ ಹೈಕಮಾಂಡ್ ಕೈಯಲ್ಲಿ ಆಗುತ್ತೆ, ಅವರು ತೀರ್ಮಾನ ಮಾಡಬೇಕು. ಅದು ಗೊತ್ತಿರೋ ಅಂಥ ವಿಚಾರ. ಇಲ್ಲಿರೋರ ಕೈಲಿ ಆಗಲ್ಲ ಅಂತ.